ಇನ್ನು ರಾಯಚೂರಿನಲ್ಲಿ ಬಾಲಕಿ ಮೇಲೆ ಕಾಮುಕ ಅಟ್ಟಹಾಸವನ್ನ ಮೆರೆದಿದ್ದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲೆಯಿಂದ ಮನೆಗೆ ಹೋಗ್ತಾ ಇದ್ದಂತಹ ಬಾಲಕಿ ಮೇಲೆ ಆತ ಅತ್ಯಾಚಾರ ಮಾಡಿಬಿಡ್ತಾನೆ. ಅದು ಹಿಂಗೆ ಡ್ರಾಪ್ ಕೊಡ್ತೀನಿ ಅಂತ ಹೇಳೋ ಮುಖಾಂತರ ನೆಪಕ್ಕೆ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿಬಿಟ್ಟಿದ್ದಾನೆ ಬಾಲಕಿ ಮೇಲೆ. ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ಈ ಕೃತ್ಯ ಎಸಗದವನ ಹೆಸರು ಶಿವನಗೌಡ ಅಂತ ಹೇಳಿ. ಆತ ಮೂಗ ಅಂತೆ, ಮಾತು ಬರ್ತಿರ್ಲಿಲ್ವಂತೆ. ಆತ ಈ ಕೃತ್ಯ ನಡೆಸಿರೋದು. ಈ ಶಿವನಗೌಡ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ. ನಿನ್ನೆ ಆ ಬಾಲಕಿ ಶಾಲೆ ಮುಗಿಸ್ಕೊಂಡು ಹೋಗ್ತಾ ಇದ್ರು ಮನೆಗೆ. ಸಂಜೆ ಡ್ರಾಪ್ ಕೊಡ್ತೀನಿ ಅಂತ ಹೇಳಿ ಆ ನೆಪದಲ್ಲಿ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿಬಿಟ್ಟಿದ್ದಾನೆ ಶಿವನಗೌಡ. ಸದ್ಯ ಮಾನ್ವಿ ಪೊಲೀಸರು ಆರೋಪಿ ಶಿವನಗೌಡನನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ಮೌನ್ವಿಯಲ್ಲಿ ಮಾತ್ರ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ನಿರ್ಮಾಣ ಆಗಿದೆ. ನೋಡಿ, ಇವನೇ ಶಿವನಗೌಡ ಕಾಮುಕ. ಮಾತು ಬರ್ತಿರ್ಲಿಲ್ಲಂತೆ. ತಾನಾಯ್ತು, ತನ್ನ ಕೆಲಸ ಆಯಿತು ಅಂತ ಇರಬೇಕಾಗಿತ್ತು. ಅದು ಬಿಟ್ಟು ಬಾಲಕಿಯನ್ನು, ಶಾಲೆಗೆ ಹೋಗ್ತಿದ್ದಂತಹ ಬಾಲಕಿಯನ್ನು, ಶಾಲೆಯಿಂದ ಮನೆಗೆ ಹೋಗ್ತಾ ಇದ್ಲು ಸಂಜೆ, ಡ್ರಾಪ್ ಕೊಡ್ತೀನಿ ಅಂತ ಹೇಳಿ ನಂಬಿಸಿ ಈ ರೀತಿಯಾಗಿ ಕೃತ್ಯ ಎಸಗಿದ್ದಾನೆ. ಒಂದು ರೀತಿಯಾಗಿ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ನಿರ್ಮಾಣ ಆಗಿದೆ. ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿದ್ದಾರೆ. ಪೋಕ್ಸೋ ಕೇಸ್ ದಾಖಲಿಸ್ಕೊಂಡಿದ್ದಾರೆ. ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಈತನಿಗೆ, ಈ ಕಾಮುಕನಿಗೆ ಅಂತೇಳಿ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ಜೊತೆಗೆ ಮಾನ್ವಿಯಲ್ಲೂ ಕೂಡ ಅಷ್ಟೇ. ಈ ಸಂಬಂಧಪಟ್ಟಂತೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಶಿವನಗೌಡನಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು, ಮತ್ತೆ ಈ ರೀತಿಯಾಗಿ ನಮ್ಮ ಮಾನವಿಯಲ್ಲಿ ನಡಿಬಾರದು ಯಾವುದೇ ಕಾರಣಕ್ಕೂ ಈ ಕೃತ್ಯದ ರೀತಿಯಲ್ಲಿ ಅಂಥೇಳಿ ಆಗ್ರಹಿಸ್ತಾ ಇದ್ದಾರೆ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಶಿವನಗೌಡ, ಇವನೇ ಮಾತು ಬಾರದ ಎಲೆಕ್ಟ್ರಿಷಿಯನ್. ಕೆಲಸ ಮಾಡ್ಕೊಂಡಿದ್ದ. ಡೀಟೇಲ್ಸ್ ಕೊಡ್ತಾರೆ ನೀಲಕಂಠ ಸ್ವಾಮಿ, ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ. ನೀಲಕಂಠ ಸ್ವಾಮಿ, ಈ ಶಿವನಗೌಡ ಮಾತು ಬಾರದವನು ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ಕೊಂಡಿದ್ದ. ಈಕೆಗೂ ಆ ಬಾಲಕಿಗೂ ಪರಿಚಯವಿತ್ತ, ಡ್ರಾಪ್ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡೋಗಿದ್ದಾನೆ ಅಂತಂದ್ರೆ ಮುಂಚೆನೆ ಪರಿಚಿತ ಇತ್ತು ಅಂತ. ಸೊ ಕುಟುಂಬಸ್ಥರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಶರತ್, ನಿಜಕ್ಕೂ ಹೇಳ್ಬೇಕು ಅಂದ್ರೆ ರಾಯಚೂರು ಜಿಲ್ಲೆಯನ್ನು ಬೆಚ್ಚಿ ಬಿದ್ದಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇಂಥ ಪೈಶಾಚಿಕ ಕೃತ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು ನಿಜಕ್ಕೂ ಶೋಚನೀಯ ವಿಚಾರ. ಈ ಒಂದು ಘಟನೆ ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಇನ್ನು ಬಾಲಕಿಗೆ ಯಾವ ರೀತಿ ಈ ಒಂದು ಆರೋಪಿ ಪರಿಚಯ ಅಂದ್ರೆ ಒಂದೇ ಊರು ಅನ್ನೋದು ಬಿಟ್ರೆ ಇನ್ನು ಯಾವುದೇ ರೀತಿಯಾದಂತಹ ಒಂದು ಪರಿಚಯ ಇಲ್ಲ. 34 ವರ್ಷದ ಶಿವನಗೌಡ ಅನ್ನೋ ಆರೋಪಿ ಏನು ಮೊದಲಿಗೆ ಏನು ಬಾಲಕಿ ಇದ್ದಾರೆ, ಆ ಬಾಲಕಿ ತಮ್ಮನನ್ನ ಅಂಗನವಾಡಿ ಕೇಂದ್ರದಿಂದ ಕರ್ಕೊಂಡು ಹೋಗಿ ಶಾಲಾ ಆಡಳಿತ ಮಂಡಳಿಯನ್ನ ನಂಬಿಸೋದಕ್ಕೆ ಆ ಒಂದು ಬಾಲಕಿಯನ್ನ ಇಬ್ರು ಮಕ್ಕಳನ್ನ ಕರ್ಕೊಂಡು ಹೋಗ್ತಾನೆ. ಮಾರ್ಗ ಮಧ್ಯದಲ್ಲಿ ಅವ್ರಿಗೆ ಡ್ರಾಪ್ ಕೊಡೋ ನಿಟ್ಟಿನಲ್ಲಿ ಕರ್ಕೊಂಡು ಹೋಗಿ ಮಾರ್ಗ ಮಧ್ಯದಲ್ಲಿ ಇಂಥ ಒಂದು ಪೈಶಾಚಿಕ ಕೃತ್ಯವನ್ನ ಎಚ್ಚರಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಕೂಡಲೇ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಆಕ್ಟಿವ್ ಆದ ಒಂದು 2 ಗಂಟೆಗಳಲ್ಲಿ ಆರೋಪಿಯನ್ನು ಕೂಡ ಬಂಧಿಸಿ ಈಗ ಮತ್ತೆ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಥ ಒಂದು ಘಟನೆಗಳು ಪದೇ ಪದೇ ಮರುಕಳಿಸಬಾರದು, ಆರೋಪಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅನ್ನೋ ಪಾಲಕರದು ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೋಡಿದಾಗ ಏನು ಡ್ರಾಪ್ ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಕರ್ಕೊಳ್ಳುವಂತ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಗಳು ಕೂಡ ಒಂದಷ್ಟು ಪಾಲಕರನ್ನ ವಿಚಾರಿಸ್ತಕ್ಕಂತ ಕೆಲಸ ಮಾಡಬೇಕು. 11% ಬಂದು ಯಾವುದೋ ಒಂದು ಬಾಲಕಿಯನ್ನ ಹುಡುಗರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ಏನು ಬ್ಲೈಂಡ್ ಆಗಿ ಇಂಥ ಮಕ್ಕಳನ್ನ ಕಳಿಸಿದ ಸಂದರ್ಭದಲ್ಲಿ ಇಂಥ ಘಟನೆಗಳಾಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇಡೀ ಸಮಾಜವೇ ಎಚ್ಚೆತ್ತುಕೊಳ್ಬೇಕಂತ ಒಂದು ಘಟನೆ ಅಂತ ಹೇಳ್ಬೋದು. ಒಂದ್ ಕಡೆ ಪಾಲಕರು, ಇನ್ನೊಂದ್ ಕಡೆ ಶಾಲಾ ಆಡಳಿತ ಮಂಡಳಿ, ಇನ್ನೊಂದ್ ಕಡೆ ಕಾನೂನು ಸುವ್ಯವಸ್ಥೆ ಕೂಡ ಇಲ್ಲಿ ಎಚ್ಚೆತ್ತುಕೊಳ್ಬೇಕು. ಯಾವುದೋ ಒಂದು ವಿಚಾರಕ್ಕೆ ಅಂತ ಪುಟ್ಟ ಬಾಲಕಿ ಮೇಲೆ ಇಂತ ಒಂದು ಪೈಶಾಚಿಕ ಸಿಗಿರತಕ್ಕಂಥದ್ದು ನಿಜಕ್ಕೂ ವಿಷಾದನೀಯ ಸಂಗತಿ ಅಂತ ಹೇಳ್ಬೋದು. ಶರತ್, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ಡೀಟೇಲ್ಸ್ಗಾಗಿ.